ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಿದ್ಧಾರ್ಥಾನಂದ ಮಾಲರು. ಇವತ್ತು ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡ್ರು ಮಾಲೂರು ತಾಲೂಕು ಕಚೇರಿ ತೊನ್ನಳ್ಳಿಯಲ್ಲಿ ಆಗಿರುವಂತ 16 ಎಕರೆ ಬೋಗಸ್ ದಾಖಲಾತಿಗಳ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಮಾಲೂರಲ್ಲಿ ಸರ್ಕಾರಿ ಜಮೀನು ಉಳಿಬೇಕು ಅನ್ನೋದು ಅವತ್ತಿಂದ ನಮ್ಮ ಹೋರಾಟ ಕೂಡ. ಸುಮಾರು ಒಂದು 200 ಎಕರೆ ಜಮೀನನ್ನ ಉಳಿಸುವಲ್ಲಿ ನಾವು ಕೂಡ ಕೋರ್ಟ್ ಆರ್ಡರ್ಗಳಿಂದ ಸ್ಟೇ ತರೋದು, ಬೋಗಸ್ ದಾಖಲಾತಿಗಳನ್ನ ಪ್ರೂವ್ ಮಾಡೋದು, RCS ಹತ್ರ ಕೇಸ್ ಹಾಕೋದು, ಮತ್ತೆ ಬೋಗಸ್ ದಾಖಲಾತಿಗಳು ಯಾರು ಮಾಡ್ತಾರೋ ಅವರನ್ನು ಕೂಡ ಬೆದರಿಸಿ ನಾವು ಕೆಲವೊಂದು ಫೈಲ್ಗಳನ್ನ ಸುಟ್ಟಾಕಿ ಮತ್ತೆ ಕಳೆದ ಬಾರಿ ಏನು ಸರ್ವೆ ನಂಬರ್ 24 ಚಿಕ್ಕತಿರ್ತಿ ಗ್ರಾಮದಲ್ಲಿ ಬೋಗಸ್ ದಾಖಲಾತಿ ಸೃಷ್ಟಿಯಾಗಿತ್ತು. ಅವತ್ತು ದೊಡ್ಡ ಗಲಾಟೆ ಮಾಡಿ ಅದನ್ನು ಕೂಡ ಅರ್ಧ ಹಾಕಂತ ಕೆಲಸ ಮಾಡಿ ಅನೇಕ ಜಮೀನುಗಳನ್ನ ಮಾಲೂರು ತಾಲೂಕಲ್ಲಿ ಉಳಿಸೋಕೆ ಕೆಲಸ ಮಾಡಿದ್ವಿ. ಕಾರಣ ಏನು ಅಂದ್ರೆ, ಇವತ್ತು ಮಾಲೂರು ತಾಲೂಕು ಬೆಂಗಳೂರು ಪಕ್ಕದಲ್ಲಿದೆ, ಜಮೀನಿಗೆ ತುಂಬಾ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ, ಅದು ಮಿಸ್ಯೂಸ್ ಆಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭವಿಷ್ಯದಲ್ಲಿ ನಮ್ಮ ತಾಲೂಕಿನ ಜನಗಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಕಾಲೇಜು ಕಟ್ಟಲಿಕ್ಕೆ, ಒಂದು ಹಾಸ್ಪಿಟಲ್ ಕಟ್ಟಲಿಕ್ಕೆ, ಒಂದು ಲೈಬ್ರರಿ ಕಟ್ಟಲಿಕ್ಕೆ, ಒಂದು ಸ್ಟೇಡಿಯಂ ಕಟ್ಟಲಿಕ್ಕೆ, ಗೌರ್ಮೆಂಟ್ ನ ಯಾವುದೇ ಪ್ರೋಗ್ರಾಮ್ಸ್ ಮಾಡಿದ್ರೆ ಒಂದು ಇಂಜಿನಿಯರ್ ಕಾಲೇಜ್ ಕಟ್ಟಲಿಕ್ಕೆ ಏನಾದ್ರು ಬೇಕಾದ ಭೂಮಿ ಇರ್ಬೇಕಲ್ಲ. ಇಲ್ಲಿ ಭೂಮಿ ಬೇಕು, ನಮ್ಗೊಂದು ಭವಿಷ್ಯ ಬೇಕು ಅನ್ನೋದು ಯಾವನಿಗೂ ಇಲ್ಲ. ಜಮೀನ ಯಾರೋ ಒಬ್ರಿಗೆ ಮಾರುಡಬೇಕು, ಬೋಗಸ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಬೇಕು, ದುಡ್ಡು ಮಾಡಬೇಕು, ಮನೆಗೆ ಹೋಗ್ಬೇಕು ಅಂತ ಅಲ್ಲಿರುವಂತ ಶಾಸಕರು ಆಗಿದ್ದಾರೆ, ಶಾಸಕರ ಬೆಂಬಲಿಗರು ಆಗಿದ್ದಾರೆ, ಅವ್ರ ಜೊತೆಲಿ ಇರೋ ಅವರ ಮಕ್ಕಳು ಆಗಿದ್ದಾರೆ, ಅಧಿಕಾರಿಗಳು ಆಗಿದ್ದಾರೆ. ನನಗೆ ಯಾರೋ ಒಬ್ರು ಫೋನ್ ಮಾಡಿ ಕೇಳೋರು, ಏನಪ್ಪಾ ತಹಶೀಲ್ದಾರ್ ತುಂಬಾ ಒಳ್ಳೆಯವರು, ಶಾಸಕರು ತುಂಬಾ ಒಳ್ಳೆಯವರು, ಯಾಕೆ ಸುಮ್ನೆ ಅವ್ರ ಮೇಲೆ ವೃಥಾ ಆರೋಪಗಳು ಮಾಡ್ತೀರಿ ಅಂತ. ನಾನು ಅದಕ್ಕೆ ಕೇಳಿದೆ, ಹೌದೌದು, ಮೊನ್ನೆ ಟ್ರಂಪ್ ಹೇಳ್ತಾ ಇರೋ ಒಂದು ನೊಬೆಲ್ ಪ್ರಶಸ್ತಿ ಕೊಡ್ಬೇಕಂತ ತಹಶೀಲ್ದಾರ್ ಮತ್ತೆ ಶಾಸಕರಿಗೆ ಕೊಡಿಸ್ಬೇಕಂತ ನಾನು ಹೋರಾಟ ಮಾಡ್ತಾ ಇದ್ರಿ, ಕೊಡ್ಸೋಣ ಅಂತ ಅಂದೆ. ಆ ಪೂರಕವಾಗಿ ಯಾಕೆ ತಹಶೀಲ್ದಾರ್ ರೂಪಾ ಅವ್ರಿಗೆ ಭಾರತ ರತ್ನ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಕಸಬಾ ಮಾಲೂರು ಗ್ರಾಮದ, ಮಾಲೂರು ಟೌನ್, ಮಾಲೂರು ಗ್ರಾಮದ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ಜಮೀನಿಗೆ ಒಂದು ರಿಪೋರ್ಟ್ ಹಾಕಿದ್ದಾರೆ ತಹಶೀಲ್ದಾರ್. LND DCR 59/2015-16 ಪತ್ರ ಸಂಖ್ಯೆ, ದಿನಾಂಕ 11/9/2015ನೇ ತಾರೀಕು ಹಾಕಿದ್ದಾರೆ. ತಹಶೀಲ್ದಾರ್ ಅವತ್ತು ಏನ್ ಹೇಳ್ತಾರೆ ಅಂದ್ರೆ, ಪ್ರಸ್ತಾಪಿತ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 2ರಂತೆ ಮತ್ತು ಉಲ್ಲೇಖ 1ರ ನಿವೇದನೆಯಂತೆ ಮಾಲೂರು ತಾಲೂಕು ಕಸಬಾ ಹೋಬಳಿ ಮಾಲೂರು ಗ್ರಾಮದ ಸರ್ವೆ ನಂಬರ್ 112ರ ಪೈಕಿ 1 ಎಕರೆ 20 ಗುಂಟೆ ಜಮೀನಿನ ವಿಚಾರ LND 407475 7475 LNDCR LND SR 232/73-74ರ ಸಾಗುವಳಿ ಚೀಟಿ ಬಗ್ಗೆ ಕಡತ ಪರಿಶೀಲಿಸಲಾಗಿ ಕಡತದಲ್ಲಿರುವ ಸಾಗುವಳಿ ಚೀಟಿಯಲ್ಲಿ ತಹಶೀಲ್ದಾರ್ ಹೆಸರು MS ಕೋಟಿ ಎಂಬುದಾಗಿ ನಮೂದು ಆಗಿದ್ದು, ಕಚೇರಿಯ ನಾಮಫಲಕದಲ್ಲಿ SD ಕೋಟಿ ಎಂಬುದಾಗಿರುತ್ತದೆ. ಹಾಗೂ ಕಡತದಲ್ಲಿ ಎಲ್ಲಾ ದಾಖಲಾತಿಗಳು ಪರಿಶೀಲಿಸಲಾಗಿ ಮೇಲ್ನೋಟಕ್ಕೆ ಎಲ್ಲ ಅನುಮಾನಾಸ್ಪದವಾಗಿದ್ದು ಸೃಷ್ಟಿತ ದಾಖಲೆಗಳಂತೆ ಕಂಡು ಬರುತ್ತದೆ. ಆದ್ದರಿಂದ ಈ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಉಲ್ಲೇಖ 1ರಂತೆ ವರದಿ ನಿವೇದಿಸುತ್ತೇನೆ ಅಂತ ಹಾಕಿದ್ದಾರೆ. ಅದ್ರಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವ್ರೇನು ಗಮನಿಸಿದ್ದಾರೆ ತಹಶೀಲ್ದಾರ್ ಅಂದ್ರೆ, ಕಡತದಲ್ಲಿನ ದಾಖಲಾತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿ ಕಡತದಲ್ಲಿ ಅರ್ಜಿದಾರರಾದ ಶ್ರೀ ದೊಡ್ಡ ಸಿದ್ದಪ್ಪ ರವರು ದಿನಾಂಕ 12/3/1972ರಲ್ಲಿ ಅರ್ಜಿ ಇದ್ದು, ಅದರಲ್ಲಿ ಕಚೇರಿಯಲ್ಲಿ ಸ್ವೀಕರಿಸುವುದಕ್ಕೆ ಯಾವುದೇ ರೀತಿಯ ಕಚೇರಿ ಮೊಹರುಗಳು ಇರುವುದಿಲ್ಲ ಹಾಗೂ ಕಚೇರಿ ಮುಖ್ಯಸ್ಥರ ಸಹಿಯೂ ಸಹ ಇರುವುದಿಲ್ಲ. ಮತ್ತು ಸಹಾಯಕ ಕಮಿಷನರ್ ಅವರಿಗೆ ಸಲ್ಲಿಸಿರುವ ಪತ್ರದ ದಿನಾಂಕ 18/3/1976ರ ದಿನಾಂಕ ಶಿವಾಜಿ ಜಯಂತಿಯಾಗಿರುತ್ತದೆ, ಅಂದ್ರೆ ಸರ್ಕಾರಿ ರಜಾ ಅವತ್ತು. ಕಚೇರಿಯಲ್ಲಿ ಕಚೇರಿ ಟಿಪ್ಪಣಿ ತಯಾರಿಸಿದ ದಿನಾಂಕ 21/3/1976 ಭಾನುವಾರ ಸಹ ಸರ್ಕಾರಿ ರಜೆ ದಿನವಾಗಿರ್ತದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಲೂರು ಬ್ರಾಂಚಿನ ದಿನಾಂಕ 15/8/1976ರ ಚಲನ್ ಪಾವತಿಸಿದ್ದು, ಸದರಿ ದಿನ ಸ್ವತಂತ್ರ ದಿನಾಚರಣೆಯಾಗಿರುತ್ತದೆ, ಅದು ಕೂಡ ಸರ್ಕಾರಿ ರಜಾ ದಿನ. ಹಾಗೂ ಸಾಗುವಳಿ ಚೀಟಿ 20/4/1976ರಲ್ಲಿ ಸಾಗುವಳಿ ಚಲನ್ ಪಾವತಿಸಿದ್ದು, ಚೀಟಿ ಕೂಡ ಪಡೆದಿದ್ದಾರೆ, ಚಲನ್ ಪಾವತಿಸಿದ್ದು 18/8/1976ರಲ್ಲಿ ಕೊಟ್ಟಿರುವುದಕ್ಕೆ ವ್ಯಕ್ತವಾಗುತ್ತದೆ. 15/4/1976ರಂದು ಅಧಿಕೃತ ಜ್ಞಾಪನ ಪತ್ರ ನೀಡಿರುವುದು, ಸದರಿ ದಿನ ಭಾನುವಾರ ಸರ್ಕಾರಿ ರಜೆ ದಿನವಾಗಿರುತ್ತದೆ. ದಿನಾಂಕ 13/3/1976ರಂದು ಈದ್ ಮಿಲಾದ್ ಮತ್ತು 2ನೇ ಶನಿವಾರವಾಗಿದ್ದು, ಅಂದು ತಿಳುವಳಿಕೆ ಚೀಟಿಯನ್ನು ನೀಡಲಾಗಿದೆ. ಅಂದು ತಿಳುವಳಿಕೆ ಚೀಟಿ ನೀಡಿರುವುದು ಕಡತದಲ್ಲಿನ ದಾಖಲೆಗಳಂತೆ ವ್ಯಕ್ತವಾಗಿರುತ್ತದೆ ಮತ್ತು ಕಡತದಲ್ಲಿನ ಕಚೇರಿ ಟಿಪ್ಪಣಿಯ ಮತ್ತು ಕಡತ ಉಳಿಕೆ ದಾಖಲಾತಿಗಳು ಕೃತಕವಾಗಿ ಈ ಮಧ್ಯಕಾಲದಲ್ಲಿ ತಯಾರಿಸಿದಂತೆ ವ್ಯಕ್ತವಾಗಿರುತ್ತದೆ. ಈ ಮೇಲ್ಕಂಡ ಅಂಶಗಳಂತೆ ಸದರಿ ಕಡತವು ಕೋಟಾ ದಾಖಲಾತಿಗಳನ್ನು ಅಂದ್ರೆ ನಕಲಿ ದಾಖಲಾತಿಗಳನ್ನು ಕಚೇರಿ ಅಭಿಲೇಖದಲ್ಲಿ ಯಾವ ರೀತಿ ಬಂದಿದೆಯೋ ಅದರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ.
ಸದರಿ ವಿಚಾರಣೆ ಕರ್ನಾಟಕ ಭೂ ಖಾತೆಗಳ ಕಲಂ 136 ಬಾರ್3 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸೂಕ್ತ ಆದೇಶ ಹೊರಡಿಸುವ ನಿರ್ದೇಶನ ಕೋರಿ ಕೋಟ ದಾಖಲಾತಿಗಳ 1-33 ಪುಟಗಳ ಕಡತವನ್ನು ಹಾಗೂ ಜಮೀನಿನ ಸಂಬಂಧಿಸಿದ RRT ವಿವಾದಾಸ್ಪದವಾದ ಶಾಖೆಯ ಪ್ರಕರಣ ಸಂಖ್ಯೆ 307/2014-15ರಂತೆ ನಡೆಯುತ್ತಿರುವ ಪ್ರಕರಣದ 1-43 ಪುಟಗಳ ಕಡತವನ್ನು ನಿಮಗೆ ಸಲ್ಲಿಸಿದ್ದೇವೆ ಅಂತ ಅವ್ರು ಹಾಕ್ತಾರೆ. ಸರಿ, ಅದಾದ್ಮೇಲೆ ಒಬ್ಬರಿಗೆ XYZ ಗೆ ಖಾತೆ ಆಗ್ತದೆ, ಅವರು ಸೇಲ್ ಮಾಡ್ತಾರೆ. ಅದಾದ್ಮೇಲೆ ತಹಶೀಲ್ದಾರ್ ಹತ್ರ ಖಾತೆಗೆ ಬರ್ತದೆ. ತಹಶೀಲ್ದಾರ್ ಖಾತೆಗೆ ಬಂದಾಗ ಇಮಿಡಿಯೇಟ್ ಆಗಿ ಕಿರಣ್ ಕುಮಾರ್ ಅನ್ನೋರು ಅದಕ್ಕೆ ಅಬ್ಜೆಕ್ಷನ್ ಹಾಕ್ತಾರೆ. ಈ ತರ ಎಲ್ಲ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಖಾತೆ ಮಾಡಬಾರ್ದು, ಹಾಗಾಗಿ ಸರ್ಕಾರ ಅಂತ ಪರಿಗಣಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಾಕ್ತಾರೆ. ಈಗಿರುವಂತ ತಹಶೀಲ್ದಾರ್ ಯಾರು ನೊಬೆಲ್ ಪ್ರಶಸ್ತಿ ಆಸ್ಪರೆಂಟ್ ಇದಾರಲ್ಲ, ಸ್ಟ್ರಾಂಗ್ ಆಸ್ಪರೆಂಟ್ ಶ್ರೀಯುತ ಮಾಲೂರು ಶಾಸಕರ ಫೆಕ್ಟ್, ಅವರು ಏನ್ ಮಾಡಿದ್ದಾರೆ ಅಂದ್ರೆ VA ಮತ್ತೆ RI ವರದಿಯನ್ನ ಕೇಳಿದ್ದಾರೆ. RI ಅವರು ಒಂದು ವರದಿ ಕೊಟ್ಟಿದ್ದಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಕಸ್ಬಾ ಮಾಲೂರು ಗ್ರಾಮದ ಸರ್ವೆ ನಂಬರ್ 112ರ ಗೋಮಾಳದಲ್ಲಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಮಂಜೂರು ಮಾಡಿಸಿಕೊಂಡು ದುರಸ್ತಿ ಸರ್ವೆ ನಂಬರ್ 563 ಆಗಿದ್ದು, ಸದರಿ ಜಮೀನಿಗೆ ಸಂಬಂಧಿಸಿದಂತೆ ಮಾನ್ಯ ಸಹಾಯಕ ಕಮಿಷನರ್ ಅವರ ನ್ಯಾಯಾಲಯ ಕೋಲಾರ ಉಪವಿಭಾಗ ಕೋಲಾರವರ ಪ್ರಕರಣ ಸಂಖ್ಯೆ RRT 133/1617 ದಿನಾಂಕ 17/12/2021ರಂತೆ ಸರ್ವೆ ನಂಬರ್ 563ರ 1 ಎಕರೆ 20 ಗುಂಟೆ ಜಮೀನಿನ ಪಹಣಿ ಕಲಂ 9ರಲ್ಲಿ ಸರ್ಕಾರ ಎಂದು ನಮೂದಿಸಿ ಆದೇಶಿಸಿದ್ದು, ಸದರಿ ನ್ಯಾಯಾಲಯದ ಮತ್ತೊಂದು ಪ್ರಕರಣ ಸಂಖ್ಯೆ 133/2016-17 ದಿನಾಂಕ 27/7/2023ರಂತೆ ಮೇಲ್ಮನವಿಯನ್ನು ವಜಾಕರಿಸಿದ್ದು ಮತ್ತು ಸದರಿ ನ್ಯಾಯಾಲಯ ಮೂರನೇ ಪ್ರಕರಣ ಸಂಖ್ಯೆ 13/RRT 13/2024ರಂತೆ ದಿನಾಂಕ 16/10/2024ರಂತೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದೆ ಎಂದು ಆದೇಶಿಸಿದ್ದು, ತಹಶೀಲ್ದಾರ್ ಅವರು ಮಾಲೂರು ಅವರ ಆದೇಶ ಸಂಖ್ಯೆ LND CR 2021-22 ದಿನಾಂಕ 21/2/2022ರಂತೆ ಸಾಗುವಳಿ ಚೀಟಿಯನ್ನು ರದ್ದುಪಡಿಸಿದ್ದು ಎಂಬ ವರದಿಯೊಂದಿಗೆ ಮುಂದಿನ ಕ್ರಮಕ್ಕೆ ನಿವೇದಿಸಲಾಗಿದೆ ಅನ್ನೋದನ್ನ RI ಅವರು ಸ್ಪಷ್ಟವಾಗಿ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಹಳೆ ತಹಶೀಲ್ದಾರ್ ಹಾಕಿರೋ ರಿಪೋರ್ಟ್ ನ ಎನ್ಕ್ಲೋಸ್ ಮಾಡಿ ಕಿರಣ್ ಕುಮಾರ್ ಅವರು ತಹಶೀಲ್ದಾರ್ ಗಮನಕ್ಕೆ ತಂದಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ಖಾತೆ ಆಗ್ಬಾರ್ದು ಅಂತ. ಆದ್ರೆ ಘನವೆತ್ತ ತಹಶೀಲ್ದಾರ್ ಅವರು ಅದಕ್ಕೆ ಖಾತೆಯನ್ನ ಮಾಡಿದ್ದಾರೆ. ಹೆಂಗಿದೆ ಮಜಾ ನೋಡ್ರಿ. ಇಷ್ಟೊಂದು ಲೂಫಲ್ಸ್ ಇರುವಂತ ಫೈಲ್ಗೆ ತಹಶೀಲ್ದಾರ್ ದೂರು ಕೊಟ್ಟು, ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟಿದ್ದಾನೆ, ಸರ್ಕಾರಿ RI ಸರ್ಕಾರಿ ನೌಕರ ಒಬ್ಬ ರಿಪೋರ್ಟ್ ಹಾಕಿದ್ದಾನೆ, ಆದ್ರೂ ಪರಿಗಣಿಸದೆ ರೂಪ ಖಾತೆ ಮಾಡಿದ್ದಾಳೆ. ನಾನು ಈಗ ಹೇಳೋದೇನಂದ್ರೆ, ಈಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮಾನ್ಯ SP ಅವರಿಗೆ, ಕೋಲಾರ SP ಅವರಿಗೆ ಮತ್ತು ಮಾಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ರಾಮ್ ಗುತ್ತೇದಾರ್ ಅವ್ರಿಗೆ ನಾನು ನಾಳೆ ದೂರು ತಂದು ಕೊಡ್ತೇನೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ತಹಶೀಲ್ದಾರ್ ರೂಪ ನೀಟಾಗಿ ಅವ್ರಿಗೆ ಮಾಹಿತಿ ಇದೆ. ಏನಿದು ನಕಲಿ ದಾಖಲಾತಿ ಸೃಷ್ಟಿಯಾಗಿರೋದಂತ ಸ್ಪಷ್ಟವಾಗಿ ಅವ್ರಿಗೆ ಮಾಹಿತಿ ಇದೆ. ನಾವು ಕೊಟ್ಟಿರುವಂತ ದೂರು ಪ್ಲಸ್ RI ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಇದ್ರು ಅವರು ಇದನ್ನ ಖಾತೆ ಮಾಡಿ ತಪ್ಪು ಮಾಡಿದ್ದಾರೆ. ಆದ್ರಿಂದ BNS 201, BNS 198, 336, 340 ಈ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ ಅಡಿಯಲ್ಲಿ ಅವ್ರ ವಿರುದ್ಧ ದೂರು ದಾಖಲಿಸಬೇಕು. ಇಮಿಡಿಯೇಟ್ಲಿ ಅದಕ್ಕೆ ಕಾನೂನು ಪ್ರಕ್ರಿಯೆಗಳನ್ನ ಪ್ರಾರಂಭಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಾನು ದೂರು ಕೊಟ್ಟಿದ್ದ ನೆಕ್ಸ್ಟ್ ಮಿನಿಟ್ FIR ಆಗ್ಬೇಕು. ನೀವು ಆಮೇಲೆ ಶಾಸಕರ ಮಾತು ಕೇಳ್ಕೊಂಡು ಇನ್ನೊಬ್ರು ಮಾತು ಕೇಳ್ಕೊಂಡು ದಯವಿಟ್ಟು ಡಿಲೇ ಮಾಡಬೇಡಿ. ನೀವು ಡಿಲೇ ಮಾಡಿ ನಾವು ಪೊಲೀಸ್ ಇಲಾಖೆನ ಬಾಯಿಗೆ ಬಂದಂಗೆಲ್ಲ ಬೈದು ಆಮೇಲೆ ನೀವು ಬೇಸರಗಳು ಮಾಡ್ಕೊಂಬೇಡಿ. ದೂರು ಕೊಡಕ್ ಮುಂಚೆನೆ ನಿಮ್ ಗಮನ ತರ್ತಾ ಇದ್ದೀನಿ, ನೀವು FIR ಮಾಡ್ಲೇಬೇಕು. ಎಲ್ಲ ಸ್ಪಷ್ಟವಾಗಿದೆ. ನೀವು ಆಮೇಲೆ ಚಾರ್ಜ್ ಶೀಟ್ ಏನ್ ಹಾಕ್ತಿರೋ, ತನಿಖೆ ಏನು ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ. ಸ್ಪಷ್ಟವಾದ ದಾಖಲಾತಿಗಳು ಕೊಡ್ತಾ ಇದೀವಿ. ದಾಖಲಾತಿಗಳು ಕಂಡು ಮುಂದೆ ಇದೆ, ದಾಖಲಾತಿಗಳು ಕೊಡ್ತಾ ಇದೀವಿ. FIR ಆಗ್ಬೇಕಷ್ಟೇ, ಯಾರು ಮಾತು ಕೇಳಬಾರ್ದು. ಹಂಗಾದ್ರೆ ನಾವ್ ಯಾರೋ ಮೇಲಾಧಿಕಾರಿಗಳ ಹತ್ರ ಹೋಗಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ನೇರವಾಗಿ ಒಂದು 200 ಕ್ಯಾಮ್ರಾಗಳು ತಂದಿಟ್ಬಿಟ್ಟು ಬಾಯಿಗೆ ಬಂದಾಗ ಪೊಲೀಸ್ ಸ್ಟೇಷನ್ ಮುಂದೆ ಮಾತಾಡ್ತಾ ಇರ್ತೀವಿ. ನೀವು ಕೇಳಿಸ್ಕೊಳ್ಳಿ, ಮಜಾ ತಗೊಳ್ಳಿ. ನೀವು ನಿಮ್ಗೇನೋ ಕೇಳಿಸ್ಕೊಳ್ಬೇಕು ಅನ್ನೋಂತ ನಿಮ್ಗೆ ದರ್ದಿದ್ರೆ ಪೊಲೀಸರು ಬೈಸ್ಕೊಳ್ಳಿ, ನಾವು ಬೈತಾ ಇರ್ತೀವಿ. ನಾವ್ ಯಾವ ಮೇಲ್ಮನವಿಗಳಿಗೆಲ್ಲ ಹೋಗಲ್ಲ. ಈ ಮಾಹಿತಿ ಕೊಡ್ತಾ ಇದೀನಿ. ಮಾಲೂರು ಜನ ಕೇಳ್ತಾ ಇದೀನಿ, ಮಹಾತಾಯಿ ರೂಪ ಇಷ್ಟು ದೊಡ್ಡ ವ್ಯಕ್ತಿ, ಶಾಸಕರು ಮನೆ ಡೈಲಾಗ್ಗಳು ಹೊಡಿತಾರಲ್ಲ, ಯಾರು ಬೋಗಸ್ ಮಾಡಿದ್ರೆ, ಸರ್ಕಾರಿ ಜಮೀನುಗಳನ್ನ ಕಬಳಿಸ್ಬಿಟ್ರೆ ಯಾರಾದ್ರೂ ಕ್ರಮ ತಗೋಬೇಕಂತ. ನೋಡಿ, ಕ್ರಮ ಶಾಸಕರು ಮುಂದೆ ನಿಂತ್ಕೊಂಡು FIR ಮಾಡಿಸಿ ಆ ಕಾಯ್ದೆಗಳು, BNS ಕಾಯ್ದೆಗಳು ಏನೇನ್ ಹೇಳ್ತಾವೋ ಅದ್ರ ಮುಖಾಂತರ ಅವ್ರಿಗೆ ಶಿಕ್ಷೆನ ಕೊಡಿಸ್ಬೇಕು. ಅದು ಶಾಸಕರೇ ಮುಂದೆ ನಿಂತ್ಕೊಂಡು ಮಾಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಇಲ್ಲಾಂದ್ರೆ ಶಾಸಕರು ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅಂತ ಮತ್ತೆ ಜನಗಳಿಗೆ ನಾವು ವಿಶೇಷವಾಗಿ ಹೇಳ್ಬೇಕಂತ ಅಗತ್ಯ ಇಲ್ಲ. ನಮಸ್ಕಾರ. ಜೈ ಭೀಮ್, ಜೈ ಭಾರತ್.